ಒಡೆಯ. ಸಿಂಹಗಳ ನಾಡಿಗೆ ಮತ್ತೊಂದು ಕಾಕಿ ಸಿಂಹದಾಗುವ ಸಿಂಹ ನನ್ನ ವಿರುದ್ಧ ಮಂಡಳಿಯ ಮೂಲಕ ಸೈನಿಕರು ನಮ್ಮನ್ನು ಯಾರು ಎದುರಿಸಲು ಸಾಧ್ಯವಿಲ್ಲ. ಅವಸರ ಬೇಡದಾಸ, ಈಗ ತಾನೇ ನಾನು ನೌಕರಿ ಸೇರಿವೆ. ಇಷ್ಟು ಬೇಗ ನನಗೆ ಅನ್ಯಾಯದ ಕೆಲಸ ಇಷ್ಟವಿಲ್ಲ. ದೇವು ದಾಸ ಹೇಳುವುದು ಸರಿ ಇದೆ. ಕಾಕಿ ತೊಟ್ಟ ಪೊಲೀಸರು ಲಾಠಿ ಹಿಡಿಯುವುದು ನ್ಯಾಯ ಉಳಿಸುವುದಕ್ಕಲ್ಲ, ಬಡವರ ರಕ್ತ ಹೀರಿ ಹಣ ಸಂಪಾದನೆ ಮಾಡುವುದಕ್ಕೆ ಯೋಚನೆ ಮಾಡಿ ಹೆಜ್ಜೆ. ಹಾಗಂತ ದೇಶದ್ರೋಹ ಕೆಲಸ ಮಾಡೋಕೆ ಏನು? ನ್ಯಾಯ ಎಲ್ಲಿದೆ ದೇವು? ಈ ಕಲಿಕಾಲದಲ್ಲಿ ಅನಾಥವಾಗಿ ಒಂದು ಅರೆ ಹೊಟ್ಟೆ ಬೆಳೆದು ಒಳ್ಳೆ ಹುದ್ದೆಯನ್ನೇ ಪಡೆದಿರುವೆ. ಆ ಲಕ್ಷ್ಯ ಮಾಡಬೇಡ, ಅಷ್ಟು ದಿನ ಹಣ ಮಾಡಿ ಮಜಾ ಉಡಾಯಿಸ. ಹಣ ಮಾಡಿ ಬೆಳೆಯಬೇಕ ಹಂಬಲವೇನೋ ಇದೆ, ಆದರೆ ನನಗೆ ಬೆಂಬಲ ಬೇಕಲ್ಲ. ನಿನಗೆ ಬೆಂಬಲ ಈ ಜೋಡಿ ಸಿಂಹಗಳು ಕೊಡುತ್ತವೆ. ನೀನು ಚಿಂತಿಸದಿರು. ಮತ್ತೇಗ ತಡ, ಕೈ ಕೈ ಮಿಲಾಯಿಸಿ ಆ ಸತ್ಯ ರಾಜಣ್ಣನ ಸರ್ವನಾಶಕ್ಕೆ. ದಾಸ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನೆ. ಜಯಸಿಂಹ, ಈಗ ನಮ್ಮ ರೌಡಿ ಸಾಮ್ರಾಜ್ಯದ ದೊರೆ ನೀವು ಹೇಳಿದ ಹಾಗೆ ಗೀತಾ ಮತ್ತು ವಿಜಯ್ ಇವರು ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕರು. ನೀನು ಹೇಳಿದ ಹಾಗೆ ಇವರನ್ನು ಕರೆದು ತಂದಿರುವೆ. ಸರಿ, ನೀ ಕಡೆ ಬಾ. ಬಾ ವಿಜಯ್, ಬಾ ಗೀತಾ. ಮತ್ತೇನು ಬಂದ ವಿಶೇಷ? ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗುವುದು. ವಿಜಯ್, ನಿಮ್ಮಣ್ಣ ನಿನ್ನ ಕೈಯಲ್ಲಿ 50 ಲಕ್ಷ ಹಣವನ್ನು ಕೊಟ್ಟಿರ್ತಾನಲ್ಲ, ಅದು ನಿನ್ನ ಕೈಗೆ ತಂದು ಕೊಡು. ಹಣವನ್ನು ಏಕೆ ನಿಮಗೆ ತಂದು ಕೊಡಬೇಕು? ಅಯ್ಯೋ ವಿಜಯ್, ನಿನಗೆ ಅಷ್ಟು ತಿಳಿದಿಲ್ಲವೇನೆ? ಈ ಊರಿಗೆ ಅಧಿಪತಿ ಆಗಿರುವ ಆ ರಾಜಣ್ಣ ಮತ್ತು ಆ ಸತ್ಯನನ್ನು ಬೀದಿಗೆ ತರಲ. ಸರ್, ಬಾಯಿಗೆ ಬಂದ ಹಾಗೆ ಹೊಗಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಮಾಮಂದಿರನ್ನ ಬೀದಿಗೆ ತಳ್ಳಲು ನಾವೇನು ಮೂರ್ಖರಲ್ಲ. ನಿಜ ಗೀತಾ, ನೀವೇನು ಮೂರ್ಖರಲ್ಲ ಗೀತಾ, ನೀವೇನು ಮೂರ್ಖರಲ್ಲ. ನಿಮ್ಮ ಹತ್ತಿರ ಇರುವ 50 ಲಕ್ಷ ಹಣವನ್ನು ನಮಗೆ ತಂದುಕೊಟ್ಟಿದೆ. ಅದರ ಕಳ್ಳನ ಆರೋಪ ನಿನ್ನ ಮಾವಂದರ ಮೇಲೆ ಬರುವಂತೆ ಮಾಡಿ ಸರ್ವಾಸ್ತಿಗಳ ಪಟಾಯಿಸಿ ನಾವು ನೀವೆಲ್ಲ ರಾಜರಂತೆ ಮೆರೆಯಬಹುದು. ದೇವರಂತಹ ನನ್ನ ಮೇಲೆ ದ್ರೋಹ ಬಗೆ ಎಂದು ಹೇಳುತ್ತಿರುವಲ್ಲ, ಎಷ್ಟು ಧೈರ್ಯವಿರಬೇಕು ಮಗನೇ? ವಿಜಯ್, ಸುಮ್ಮನೆ ಬಿಡ್ಬಿಡಲ್ಲ. ಕತ್ತರಿಸಿ ಇವರ ಮುಂಡವನ್ನ ಹೊರೆಯಲ್ಲಿ ರಕ್ತ ಭೂತಾಯಿ ಮೇಲೆ. ವಿಜಯ್, ಅವಸರ ಮಾಡಬೇಡ, ಅಲಕ್ಷ್ಯ ಮಾಡಬೇಡ. ನಾನು ಹೇಳುವ ಮಾತನ್ನು ಲಕ್ಷ್ಯವಿಟ್ಟ ಕೇಳು. ಅದೇನಂತ ಹೇಳು, ಇಲ್ಲಿ ನಿಲ್ಲಲು ನನಗೆ ಅಸಹ್ಯವಾಗುತ್ತಿದೆ. ವಿಜಯ್, ನಿನ್ನ ಕೈಯಲ್ಲಿ ನೌಕರಿ, ನೀನು ಗೀತಾ ನಾಥರು ರಾಜಣ್ಣ ಮತ್ತು ನಿಮ್ಮ ಮನೆಯಿಂದ ಹೊರ ಹಾಕಿದರೆ ಏನು ಮಾಡುವಿರಿ? ಅದಕ್ಕೆ ನಿಮ್ಮ ಹತ್ತಿರ 50 ಲಕ್ಷವನ್ನು ನಮಗೆ ತಂದು ಕೊಡು. ಆ ಹಣಕ್ಕಾಗಿ ಅವನು ಸರ್ವಾಸ್ತಿಯನ್ನು ಮಾರುತ್ತಾನೆ. ನೀವು ಆಸ್ತಿಯನ್ನ ಖರೀದಿ ಮಾಡಿದ್ರೆ ಆದ್ದರಿಂದ ನಮಗಾಗುವ ಲಾಭವಾದ್ರೆ ಏನು? ಗೀತಾ, ನೀವು ಹೆಸರು ಗೀತಾ, ಆ ಹಣಕ್ಕಾಗಿ ನಾವು ಇದು ಮಾಡ್ತೇವೆ. ನೀವು ಸ್ವಲ್ಪ ದಿನ ಆದ ಮೇಲೆ ನಿಮ್ಗೆ ಆಸ್ತಿಯನ್ನು ಒಪ್ಪಿಸಿ ಬಿಡುತ್ತೇವೆ.
ನೀವು ಹೇಳುವ ಮಾರ್ಗವೇನೋ ಚೆನ್ನಾಗಿದೆ, ಆದರೆ ಬರುವ ಶುಕ್ರವಾರ ಗೀತಾ ಸತ್ಯನ ಮದುವೆ ಇದೆಯಲ್ಲ? ವಿಜಯ್, ಸತ್ಯ ಗೀತಾಳ ಮದುವೆ ನಡೆಯಲಿ. ಯಾವುದೇ ಕಾರಣಕ್ಕೂ ನಾವು ಮದುವೆ ನಿಲ್ಲಿಸಬೇಡ. ಒಂದು ವೇಳೆ ಮದುವೆಯನ್ನು ನಿಲ್ಲಿಸಿದರೆ ರಾಜಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿಯೇ ಅದೇ ಮದುವೆ ಗದ್ದಲದಲ್ಲಿ 50 ಲಕ್ಷ ಹಣದ ಸುರೇಶನ್ನು ಭದ್ರನ ಕಡೆ ಕಟ್ಟು ಕಳಿಸಿ. ವಿಜಯ್, ನಾನು ಸತ್ಯನ ಮದುವೆ ಆದ್ರೆ ನನ್ನ ದೇಹ ಕೂಡ ಅವನಿಗೆ ಹೊರಪಿಸಬೇಕಾಗತ್ತೆ. ಆಗ ನಾನು ನೀನು ಸೇರೋದಂತೂ ಕನಸಿನ ಮಾತು. ಹೆಣ್ಣಾದಳು ಒಬ್ಬನಿಗೆ ಮಾತ್ರ ಮನುಷ್ಯನ ಕೊಡಲು ಸಾಧ್ಯವಿದೆ. ಗೀತಾ, ನೀನು ಹೆಸರಿಗೆ ಮಾತ್ರ ಸತ್ಯನಿಗೆ ಹೆಂಡತಿ, ಕೆರೆಮರಿಯಲ್ಲಿ ವಿಜಯನಿಗೆ ಮಹಾರಾಣಿ. ನೀವು ಇಬ್ಬರು ಆನಂದವಾಗಿರಬಹುದು. ಹೌದು ಗೀತಾ, ನೀನು ಸತ್ಯನೊಂದಿಗೆ ಮದುವೆ ಆಗು. ಸ್ವಲ್ಪ ದಿವಸ ಅವನಿಂದ ದೂರವಿರು. ರಾಜಣ್ಣನ ಆಸ್ತಿ ಸರ್ವ ಆಸ್ತಿಯು ನಮ್ಮ ಕೈಗೆ ಬಂದ ಮೇಲೆ ನಾವಿಬ್ಬರು ಮರು ಮದುವೆಯಾಗಿ ರಾಜರಾಣಿಯಂತೆ ಮೆರೆಯಬಹುದು. ನೀನು ಹೇಳಿದಾಗ ಕೇಳ್ತೀನಿ. ಆದ್ರೆ ಇವರಿಬ್ರು ನಮಗೆ ಆಸ್ತಿಯನ್ನ ಬಿಟ್ಟುಕೊಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಗೀತಾ, ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಾವು ಕೊಟ್ಟ ಮಾತಿಗೆ ಎಂದೂ ತಪ್ಪಿ ನಡೆಯುವುದಲ್ಲ. ನಮ್ಮನ್ನ ನಂಬು. ಆಗಲಿ ದೇವರಾಜ್, ನಿಮ್ಮನ್ನು ನಂಬುತ್ತೇವೆ. ಬರುವ ಶುಕ್ರವಾರ ಸರಿಯಾಗಿ 12 ಗಂಟೆಗೆ ಭದ್ರನನ್ನು ಮನೆಗೆ ಕಳುಹಿಸು. ಹಣದ ಸುಟ್ಕೇಸನ್ನು ನಾನು ಕೊಟ್ಟು ಕಳಿಸುತ್ತೇನೆ. ಸರಿ, ಮುಂದೆ ಈ ದಾಸನಿಗೆ ಇದಿರಲಿ. ಈಗ ನೀನು ಮತ್ತು ವಿಜಯ ನಂಗಳಕ್ಕೆ ಮನೆಗೆ ಆನಂದವಾಗಿ ಹಾರಾಡಲಿ. ನಡಿದೇವು, ಇಲ್ಲಿಂದ ಹೋಗೋಣ. ಗೀತಾ, ಇಷ್ಟು ದಿನ ನಾವಿಬ್ಬರು ಜೊತೆಗಿದ್ದರು ನಮಗೆ ಈ ಐಡಿಯಾ ತೆರೆಗೆ ಬರಲಿಲ್ಲ. ಹೌದು ವಿಜಯ್, ಈ ಭೂಮಿ ಮೇಲೆ ನಾವು ಬದುಕಬೇಕು. ಬದುಕಬೇಕು ಅಂದ್ರೆ ದುಡ್ಡು ಸಂಪಾದನೆ ಮಾಡಬೇಕು. ಅದಕ್ಕೆ ಬೇರೆ ದುಡ್ಡಿಕ್ಕಿದ್ರೆ ಅದರಿಂದ ವಿಷಯ. ಹಾಗಾದರೆ ಈ ಸಿಕ್ಕಿರುವ ಈ ಸಮಯವನ್ನು ಸವಿಯೋಣ ಬಾರಿ ನನ್ನ ಮಯೂರಿ.
ನಡೆ ಹೋಗೋಣ. ಭದ್ರ ಕೈಯಲ್ಲಿ ಹಣದ ಸುಡ್ಕಸನ್ನು ಸಾಗಿಸುವ ಮಾರ್ಗವನ್ನು ಕಂಡುಹಿಡಿಯೋಣ.